ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಿ ಸ್ಟುಡಿಯೋ. ರಕ್ಷಿತಾ ಶೆಟ್ಟಿ ಟಾಸ್ಕ್ ಆಡಲ್ಲ, ರಕ್ಷಿತಾ ಶೆಟ್ಟಿ ಟಾಸ್ಕ್ ಆಡೋದಕ್ಕೆ ಲಾಯಕ್ಕಿಲ್ಲ ಅಂತ ಹೇಳ್ತಿದ್ದವ್ರಿಗೆ ಮೊಕ್ಕೊಡ್ದಂಗೆ ಆಯಿತು ನೆನ್ನೆ ಅಂತ ಹೇಳ್ಬೋದು. ಯಾಕಂದರೆ ನೆನ್ನೆ ನಾಮಿನೇಷನ್ಗೆ ಅಂತ ಕೊಟ್ಟಂತಹ ಒಂದು ಟಾಸ್ಕಲ್ಲಿ ಹೆಣ್ಣುಮಕ್ಕಳ ಪೈಕಿ ಪ್ರತಿಯೊಂದು ರೌಂಡಲ್ಲೂ ಸಹ ವಿನ್ ಆಗಿದ್ದು ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು. ರಾಶಿಕಾ ಅವರಿದ್ದರು, ಕಾವ್ಯ ಅವರಿದ್ದರು, ಸ್ಪಂದನ ಅವರಿದ್ದರು. ಈ ಮೂರೂ ಜನನೂ ಸಹ ಬೀಟ್ ಮಾಡಿ ಪ್ರತಿಯೊಂದು ರೌಂಡಲ್ಲೂ ಸಹ ವಿನ್ ಆಗಿದ್ದು ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು. ಯಾಕಂದರೆ ಮನೆಯಲ್ಲಿದ್ದಂಥ ಎಷ್ಟೋ ಜನ ಕಂಟೆಸ್ಟೆಂಟ್ಗಳು ಹೇಳ್ತಿದ್ರು, ಬಿಗ್ ಬಾಸ್ ಮನೆಯಲ್ಲಿ ಬರೀ ಆ್ಯಕ್ಟಿವ್ ಆಗಿರೋದಷ್ಟೇ ಇವಳ ಕೆಲಸ, ಅದನ್ನು ಬಿಟ್ಟರೆ ಮನೆ ಕೆಲಸ ಮಾಡ್ತಾಳೆ, ಅದನ್ನು ಬಿಟ್ಟರೆ ಇವಳಿಗೆ ಇನ್ನೇನೂ ಗೊತ್ತಿಲ್ಲ, ಜಸ್ಟ್ ಡ್ರಾಮಾಸ್ಗಳನ್ನ ಕ್ರಿಯೇಟ್ ಮಾಡ್ತಾಳೆ, ಬೇರೆಯವ್ರ ಬಗ್ಗೆ ಒಂದಷ್ಟು ಒಪಿನಿಯನ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾಳೆ, ಅಷ್ಟು ಬಿಟ್ಟರೆ ಏನೂ ಮಾಡ್ತಿಲ್ಲ. ಟಾಸ್ಕ್ ಅಂತ ಬಂದಾಗ ಎಲ್ಲೂ ಸಹ ಅವಳು 100% ಎಫರ್ಟ್ಸ್ಗಳನ್ನು ಹಾಕಿ ಅವಳು ಆಟ ಆಡಿಲ್ಲ ಅಂತ ಹೇಳಿ ಅವಳ ಮೇಲೆ ಆಪಾದನೆ ಮಾಡ್ತಿದ್ದಿದ್ದೆ ಜಾಸ್ತಿ. ಬಟ್ ನಾಮಿನೇಷನ್ ಟಾಸ್ಕ್ ಅಂತ ಬಂದಾಗ ತುಂಬಾ ಫಾಸ್ಟಾಗಿರುವಂತಹ ಒಂದು ಟಾಸ್ಕನ್ನು ಕೊಟ್ಟಿದ್ರು. ಆ ಕ್ವಿಕ್ ಟಾಸ್ಕಲ್ಲಿ ಪ್ರತಿಯೊಂದು ರೌಂಡಲ್ಲೂ ಗೆದ್ದಿದ್ದು ನಮ್ಮ ರಕ್ಷಿತಾ ಶೆಟ್ಟಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು ಮತ್ತೊಂದು ಟಾಸ್ಕನ್ನು ಕೊಡ್ತಾರೆ. ಲೈಕ್ ಒಂದು ಟಾಸ್ಕಲ್ಲಿ ಬೇರೆ ಕಂಟೆಸ್ಟೆಂಟ್ನ ಕ್ಯಾಪ್ಟನ್ಸಿ ಓಟದಿಂದ ಆಚೆ ಇಡುವಂಥ ಟಾಸ್ಕ್, ವಿನ್ ಆಗಿದ್ದೀರಾ ಅಂದರೆ ಆಚೆ ಇಡುವಂಥ ಒಂದು ಟಾಸ್ಕನ್ನು ಕೊಡ್ತಾರೆ. ಆ ಟಾಸ್ಕಲ್ಲಿ ಅವಳಿಗೆ ಹೈಟ್ ಎಲ್ಲೋ ಒಂದು ಕಡೆ ಒಂಚೂರು ಡಿಸಡ್ವಾಂಟೇಜ್ ಆಯಿತು ಅಂತ ಹೇಳ್ಬೋದು. ಯಾಕಂದರೆ ಇವಳ ಹೈಟ್ ಕಡಿಮೆ ಇರೋದ್ರಿಂದ, ರಾಶಿಕಾ ಹೈಟ್ ಉದ್ದ ಇರೋದ್ರಿಂದ ಒಂದು ಕಡೆ ಡಿಸಡ್ವಾಂಟೇಜ್ ಆಯಿತು ಅಂತ ಹೇಳ್ಬೋದು. ಇಲ್ಲ ಅಂದಿದ್ರೆ ಆ ಟಾಸ್ಕಲ್ಲೂ ಕೂಡ ತುಂಬಾ ಚೆನ್ನಾಗಿ ಆಡುವಂಥ ಒಂದು ಟ್ಯಾಲೆಂಟ್ ರಕ್ಷಿತಾ ಶೆಟ್ಟಿ ಅವ್ರಿಗೆ ಇತ್ತು. ಸೊ ಹೇಗೂ ನೀರು ತುಂಬಿಸ್ಕೊಳ್ಳೋಕ್ಕಾಗ್ತಿಲ್ಲ, ಬಟ್ ಆವಾಗಲೂ ಕೂಡ ಒಳ್ಳೆ ಸ್ಟ್ರಾಟಜಿನೇ ರಕ್ಷಿತಾ ಶೆಟ್ಟಿ ಅವ್ರು ಯೂಸ್ ಮಾಡಿದ್ರು. ಹೇಗೂ ನಾನು ಹೋಗಿ ಅವ್ರ ಹತ್ರ ನೀರು ತುಂಬಿಸ್ಕೊಳ್ಳೋಕೆ ಆಗ್ತಿಲ್ಲ, ಅಟ್ಲೀಸ್ಟ್ ಅವರ ಬಕೆಟಲ್ಲಿರುವಂತಹ ನೀರನ್ನಾದರೂ ಚೆಲ್ಲುವಂತಹ ಕೆಲಸ ಮಾಡೋಣ ಅಂತ ಹೇಳಿ ಅವ್ರು ಹೋಗಿ ಆ ಬಕೆಟಲ್ಲಿ ನೀರು ಚೆಲ್ಲುವಂತಹ ಕೆಲಸನ ತುಂಬ ಪರ್ಫೆಕ್ಟಾಗಿ ಮಾಡ್ತಿದ್ರು. ತುಂಬ ಸ್ಟ್ರಾಟಜಿ ಯೂಸ್ ಮಾಡಿನೇ ಆಟನ ಆಡಿದ್ರು ಆ ರೌಂಡಲ್ಲೂ ಕೂಡ. ಬಟ್ ಎಲ್ಲೋ ಒಂದು ಕಡೆ ಆ ಸ್ಟ್ರಾಟಜಿ ಯೂಸ್ ಮಾಡಿ ಆಡಿರೋದನ್ನ ಯಾರೂ ಸಹ ಕನ್ಸಿಡರೇ ಮಾಡಿಲ್ಲ ಉಸ್ತುವಾರಿಗಳು. ಗಿಲ್ಲಿಯವರಾಗಿರ್ಬೋದು ಅಥವಾ ಅಶ್ವಿನಿ ಅವರಾಗಿರ್ಬೋದು, ರಕ್ಷಿತಾ ಒಳ್ಳೆ ಸ್ಟ್ರಾಟಜಿನೇ ಯೂಸ್ ಮಾಡಿದ್ಲು. ನಾನು ನೀರು ತುಂಬಿಸ್ಕೊಳಕ್ಕೆ ಆಗ್ತಿಲ್ಲ ಅಂತಂದಾಗ ಅಟ್ಲೀಸ್ಟ್ ಬೇರೆಯವ್ರಿಗೆ ತುಂಬಿಸ್ಕೊಳ್ಳೋದಕ್ಕೂ ಸಹ ಬಿಡೋದಿಲ್ಲ ನಾನು ಅನ್ನೋ ರೀತಿ ಆಟ ಆಡಿದ್ಲು. ಬಟ್ ಯಾವುದೋ ಒಂದು ಕಡೆ ಅದನ್ನೆಲ್ಲ ಕನ್ಸಿಡರ್ ಮಾಡಿ ಅವಳನ್ನ ಇಟ್ಕೋಬೋದಾಗಿತ್ತು, ನೆಕ್ಸ್ಟ್ ರೌಂಡ್ಗೂ ಕೂಡ ಸೆಲೆಕ್ಟ್ ಮಾಡ್ಬೋದಾಗಿತ್ತು. ಸೆಲೆಕ್ಟ್ ಮಾಡ್ದಿರೋ ಒಂದೇ ರೌಂಡ್ಗೆ ಅವಳನ್ನ ತೆಗೆದಾಕ್ಬಿಟ್ರು. ನನಗೇನೋ ಒಂದು ಕಡೆ ಒಂದು ಸ್ವಲ್ಪ ಅನ್ಫೇರ್ ಡಿಸಿಷನ್ ಅಂತಲೇ ಅನಿಸ್ತು ರಕ್ಷಿತಾ ಶೆಟ್ಟಿಗೆ ಹಾಗೆ ಮಾಡಿದ್ದು. ಆ್ಯಂಡ್ ಇನ್ನು ಗಿಲ್ಲಿಯವರ ಒಂದು ಈ ರಾಜ ಅನ್ನುವಂತಹ ಏನು ಕೊಟ್ಟಿದ್ದಾರೆ ಗಿಲ್ಲಿಗೆ ಪಾತ್ರ ಮಾಡಬೇಕು ಅಂತ ಹೇಳಿ, ಆ ಪಾತ್ರದ ಬಗ್ಗೆನೂ ಕೂಡ ನೆಗೆಟಿವ್ ಆಗಿ ರಕ್ಷಿತಾ ಶೆಟ್ಟಿ ನೆನ್ನೆ ಮಾತಾಡ್ತಾಳೆ. ಲೈಕ್ ಗಿಲ್ಲಿ ಅವರು ತುಂಬ ಕೆಟ್ಟ ರಾಜ ರೀತಿ ಹಾಗೆ ವರ್ತಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾಕೆಂದರೆ ಗಿಲ್ಲಿ ಆ ರೀತಿ ಆಡ್ತಿದ್ದಾನೆ, ತುಂಬ ಫೇವ್ರಿಸಮ್ ಮಾಡ್ತಿದ್ದಾನೆ. ಒಬ್ಬ ಕಂಟೆಸ್ಟೆಂಟ್ನ ಸೇವ್ ಮಾಡೋಕ್ಕೆ ಹೋಗಿ ಇರುವಂತಹ ಅಷ್ಟೂ ಜನ ಕಂಟೆಸ್ಟೆಂಟ್ಗಳಿಗೆ ಅನ್ಯಾಯ ಆಗೋ ರೀತಿ ಮಾಡ್ತಿದ್ದಾನೆ. ಸೊ ಅದಕ್ಕೋಸ್ಕರ ತುಂಬಾ ಬೇಜಾರಾಯ್ತು ನಮಗೂ ಕೂಡ. ಲೈಕ್ ಸ್ಪಂದನ ವರ್ಸಸ್ ಕಾವ್ಯ ಅಂತ ಬಂದಾಗ ಅವರಿಬ್ಬರ ಬಕೆಟಲ್ಲಿ ಯಾರ ಬಕೆಟಲ್ಲಿ ನೀರು ಜಾಸ್ತಿ ಇದೆ ಅಂತ ಬಂದಾಗ ಅವಾಗಲೂ ಸಹ ಎಷ್ಟು ಲ್ಯಾಗ್ ಮಾಡ್ದೆ ಆ ಒಂದು ಟಾಸ್ಕಲ್ಲಿ ಡಿಸಿಷನ್ ಹೇಳೋದಕ್ಕೆ. ಯಾಕಂದರೆ ಅಲ್ಲಿ ಸ್ಪಂದನ ತುಂಬ ಎವಿಡೆಂಟಾಗಿ ವಿನ್ ಆಗಿದ್ದಾಳೆ, ಕಾವ್ಯನ ಆಚೆ ಇಡಬೇಕು ಅನ್ನೋದು ಅವ್ನಿಗೆ ಕ್ಲಿಯರಾಗಿ ಗೊತ್ತಿತ್ತು. ಸೊ ಅದಕ್ಕೋಸ್ಕರನೇ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡೋಣ ಕಾವ್ಯನ ಸೇವ್ ಮಾಡೋದಕ್ಕೆ, ಲ್ಯಾಗ್ ಮಾಡೋಕ್ಕೆ ಟ್ರೈ ಮಾಡೋಣ ಅಂತ ಹೇಳಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದೆ. ಬಟ್ ಫೈನಲಾಗಿ ಸ್ಪಂದನ ಅವ್ರನ್ನೇ ಸೆಲೆಕ್ಟ್ ಮಾಡೋ ರೀತಿ ಆಯಿತು. ಸೊ ಈ ರೀತಿ ಎಲ್ಲ ನಡ್ಕೋತಿರ್ಬೇಕಾದ್ರೆ ಬೇರೆ ಕಂಟೆಸ್ಟೆಂಟ್ಗಳಿಗೂ ಕೂಡ ತುಂಬಾ ಹರ್ಟ್ ಆಗುತ್ತೆ, ತುಂಬಾ ಬೇಜಾರಾಗುತ್ತೆ ಆ್ಯಂಡ್ ತುಂಬ ಕೋಪ ಕೂಡ ಬರುತ್ತೆ. ಆ್ಯಂಡ್ ಅದನ್ನೇ ಅಲ್ಲಿ ರಕ್ಷಿತಾ ಶೆಟ್ಟಿ ಎಕ್ಸ್ಪ್ರೆಸ್ ಮಾಡಿರೋದು, ತುಂಬ ಕೆಟ್ಟ ರಾಜ ರೀತಿ ಆಡ್ತಿದ್ದಾನೆ, ಡಿಸಿಷನ್ಸ್ ತೊಗೊಳೋದ್ರಲ್ಲಿ ಫರ್ಮ್ ಆಗಿ ಡಿಸಿಷನ್ಸ್ನ ತೊಗೋತಿಲ್ಲ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಹೇಳಿದ್ದು. ಆ್ಯಂಡ್ ಇನ್ನು ರಕ್ಷಿತಾ ಶೆಟ್ಟಿ ನಾಮಿನೇಷನ್ ಅಂತ ಬಂದಾಗ 3 ರೌಂಡಲ್ಲೂ ಸಹ ಅವಳೇ ವಿನ್ ಆಗಿರ್ತಾಳೆ. 3 ರೌಂಡಲ್ಲೂ ಸಹ ಕಾವ್ಯ ಅವ್ರನ್ನ ಕರ್ಕೊಂಬಂದು ನಾಮಿನೇಟ್ ಮಾಡಿ ನೆಲೆಸಿರ್ತಾಳೆ. ಬಟ್ ಗಿಲ್ಲಿ 3 ರೌಂಡಲ್ಲೂ ಸಹ ನಾಮಿನೇಷನ್ಗೆ ಕಾವ್ಯ ಅವರ ಹೆಸರನ್ನು ಸೆಲೆಕ್ಟ್ ಮಾಡೋದೇ ಇಲ್ಲ. ಯಾಕೆ ಅಂತಂದರೆ ರಕ್ಷಿತಾ ಶೆಟ್ಟಿ ಕೊಡ್ತಿದ್ದಂತಹ ರೀಸನ್ಸ್ ಸರಿ ಇಲ್ಲ ಅಂತ ಹೇಳಿ ಗಿಲ್ಲಿ ರೀಸನ್ಸನ್ನು ಕೊಡ್ತಾನೆ. ಆ್ಯಂಡ್ ನನ್ನ ಪ್ರಕಾರ ರಕ್ಷಿತಾ ಶೆಟ್ಟಿ ತುಂಬ ಒಳ್ಳೆಯ ರೀಸನ್ಸ್ಗಳನ್ನೇ ಕೊಟ್ಟಿದ್ಲು ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡೋದಕ್ಕೆ. ಲೈಕ್ ಬಿಗ್ ಬಾಸ್ ಮನೇನ ನಮ್ಮನೆ ಅಂತ ನೋಡಿದಾಗ ಮಾತ್ರ ನಾವು ಅಲ್ಲಿರುವಂತಹ ಕೆಲಸಗಳನ್ನ ನಾವು ಮಾಡೋದಕ್ಕೆ ಸಾಧ್ಯ ಆಗೋದು. ಬಿಗ್ ಬಾಸ್ ಮನೆಯೇ ಅಂತ ಅಲ್ಲ, ನಾವು ಎಲ್ಲೇ ಇದ್ದರೂ ಸಹ, ಯಾವುದೇ ಒಂದು ಮನೆಯಲ್ಲಿದ್ದರೂ ಸಹ ಅದು ನಮ್ಮ ಮನೆ ಅಂತ ಅಂದ್ಕೊಂಡಾಗ ಮಾತ್ರ ನಮಗೆ ಮನಸಾರೆ ಕೆಲಸ ಮಾಡಬೇಕು ಅಂತ ಬರೋದು. ಇಲ್ಲಾಂದರೆ ನಮ್ಗೆ ಖಂಡಿತವಾಗ್ಲೂ ಆ ಮನೆಯಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂತ ಅನಿಸೋದಿಲ್ಲ. ಜಸ್ಟ್ ಮೇಕಪ್ ಹಾಕ್ಕೊಂಡು ತಿರುಗಾಡ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಪಾಯಿಂಟನ್ನು ಹೇಳ್ತಾಳೆ, ಅದನ್ನು ಸಹ ಕನ್ಸಿಡರ್ ಮಾಡೋದಿಲ್ಲ. ಆ್ಯಂಡ್ ಇನ್ನು ವಾಶ್ರೂಮ್ ವಿಚಾರಕ್ಕೆ ಧನುಷ್ ಅವ್ರ ಜೊತೆ ಏನೋ ಜಗಳ ಆಗಿರುತ್ತೆ. ಸೊ ಆ ಪಾಯಿಂಟನ್ನು ಇಟ್ಕೊಂಡು ನೆಕ್ಸ್ಟ್ ರೌಂಡಲ್ಲಿ ಹೇಳ್ತಾಳೆ, ಅದನ್ನು ಸಹ ಕನ್ಸಿಡರ್ ಮಾಡೋದಿಲ್ಲ. 3 ರೌಂಡ್ಸ್ಗೂ ಸಹ 3 ಡಿಫ್ರೆಂಟ್ ರೀಸನ್ಸನ್ನು ಹೇಳಿದ್ರು ಸಹ ಗಿಲ್ಲಿ ಅದನ್ನು ಸೆಲೆಕ್ಟ್ ಮಾಡಿ ಕಾವ್ಯನ ನಾಮಿನೇಟ್ ಮಾಡೋದಕ್ಕೆ ರೆಡಿನೇ ಇರೋದಿಲ್ಲ. ಆ್ಯಂಡ್ ತುಂಬ ಎವಿಡೆಂಟಾಗಿ ಕಾಣಿಸ್ತಿತ್ತು ಗಿಲ್ಲಿ ಇಲ್ಲಿ ಕಾವ್ಯನ ಸೇಫ್ ಮಾಡೋದಕ್ಕೆ ಎಷ್ಟೆಲ್ಲ ಚೆನ್ನಾಗಿ ಆಟ ಆಡ್ತಿದ್ದಾನೆ ಅನ್ನೋದು ತುಂಬ ಎವಿಡೆಂಟಾಗಿ ಕಾಣಿಸ್ತಿತ್ತು. ಸೊ ಅವಳು ಅಷ್ಟೂ ಸಾರಿ ಬಂದು ಕಾವ್ಯನ ನಾಮಿನೇಟ್ ಮಾಡೋ ರೀತಿ ಮಾಡಿದ್ರೂ ಸಹ ಒಳ್ಳೊಳ್ಳೆ
ರೀಸನ್ಸ್ ಕೊಟ್ಟರೂ ಸಹ ಗಿಲ್ಲಿ ಅದನ್ನು ತಗೊಳ್ಳೋದಕ್ಕೆ ರೆಡಿ ಇರಲಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಗಿಲ್ಲಿ ಬಂದು ರಕ್ಷಿತಾ ಹತ್ರ ಹೇಳ್ತಾನೆ, ನೀನು ಒಳ್ಳೆ ರೀಸನ್ಸ್ಗಳನ್ನ ಕೊಟ್ಬಿಟ್ಟಿದ್ದಿದ್ರೆ ನಾನು ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡಿಬಿಡ್ತಿದ್ದೆ ಅಂತ ಹೇಳಿ. ನನ್ನ ಪ್ರಕಾರ ಟಾಪ್ ರೀಸನ್ಸ್ಗಳನ್ನೇ ಕೊಟ್ಟಳು. ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಏನೇನು ಅರ್ಹತೆ ಇಲ್ಲೋ ಆ ಎಲ್ಲ ರೀಸನ್ಸ್ಗಳನ್ನು ಸಹ ರಕ್ಷಿತಾ ಶೆಟ್ಟಿ ಕೊಟ್ಟಳು. ಆದರೂ ಸಹ ಗಿಲ್ಲಿ ಸೆಲೆಕ್ಟ್ ಮಾಡೋದಕ್ಕೆ ರೆಡಿ ಇರಲಿಲ್ಲ. ಜಸ್ಟ್ ಗಿಲ್ಲಿ ಹೇಳ್ತಿದ್ದಾನೆ, ನಿನ್ನ ಒಂದು ಫ್ಯಾಮಿಲಿ ರೌಂಡಲ್ಲಿ ಆಯ್ತಲ್ಲ ಮಿಸ್ಟೇಕ್ಸು, ಆ ಮಿಸ್ಟೇಕ್ಸನ್ನು ಇಟ್ಕೊಂಡೇನಾದರೂ ಆ ಪಾಯಿಂಟನ್ನು ಇಟ್ಕೊಂಡು ನಿನ್ನ ನಾಮಿನೇಟ್ ಮಾಡೋ ಹಾಗಿದ್ದಿದ್ರೆ ನಾನು ಖಂಡಿತವಾಗ್ಲೂ ನಾನು ನಿನ್ನ ನಾಮಿನೇಟ್ ಮಾಡ್ತಿದ್ದೆ, ಆ ಪಾಯಿಂಟ್ಸ್ನ ಅಕ್ಸೆಪ್ಟ್ ಮಾಡ್ಕೋತಿದ್ದೆ ಅಂತ ಹೇಳಿ ಗಿಲ್ಲಿ ಹೇಳ್ತಿದ್ದ. ನಿಜಕ್ಕೂ ನನ್ನ ಪ್ರಕಾರ ಗಿಲ್ಲಿ ಆವಾಗಲೂ ಸಹ ಅಕ್ಸೆಪ್ಟ್ ಮಾಡ್ಕೋತಿರ್ಲಿಲ್ಲ. ಲೈಕ್ ಬೇರೆ ಯಾವುದಾದ್ರೂ ಒಂದು ರೀಸನನ್ನು ಕೊಟ್ಬಿಟ್ಟು ಫ್ಯಾಮಿಲಿ ಮೆಂಬರ್ಸ್ ಮಾಡಿದಂತಹ ತಪ್ಪಿಗೆ ಕಾವ್ಯ ಅವ್ರಿಗೆ ಏನಕ್ಕೆ ಶಿಕ್ಷೆ ಕೊಡಬೇಕು, ಕಾವ್ಯ ಅವ್ರಿಗೆ ಏನಕ್ಕೆ ನಾಮಿನೇಟ್ ಮಾಡಬೇಕು ಅಂತ ಹೇಳಿ ಏನೋ ಒಂದು ರೀಸನನ್ನು ಹೇಳ್ಕೊಂಡು ಅಲ್ಲೂ ಕೂಡ ಗಿಲ್ಲಿ ಕಾವ್ಯನ ಸೇವ್ ಮಾಡ್ತಿದ್ನೇ ಹೊರತು ಗಿಲ್ಲಿ ಕಾವ್ಯನ ನಿಜವಾಗ್ಲೂ ಅಕ್ಸೆಪ್ಟ್ ಮಾಡ್ಕೋತಿರ್ಲಿಲ್ಲ. ಆ್ಯಂಡ್ ಇನ್ನು ಗಿಲ್ಲಿ ಆಡ್ತಿರುವಂತಹ ಒಂದಷ್ಟು ಮಾತುಗಳು ರಕ್ಷಿತಾ ಶೆಟ್ಟಿ ಬಗ್ಗೆ ಖಂಡಿತವಾಗ್ಲೂ ಕೇಳೋದಕ್ಕೆ ತುಂಬಾ ಬೇಜಾರು ಅನ್ನಿಸ್ತಿದೆ. ಯಾಕೆ ಅಂದರೆ ರಕ್ಷಿತಾ ಯಾರ ಜೊತೆ ಇರ್ತಾಳೋ ಅವರೆಲ್ಲ ಮನೆಗೆ ಹೋಗ್ತಾರೆ ಅನ್ನೋ ರೀತಿ ಬಿಹೇವ್ ಮಾಡ್ತಿದ್ದಾನೆ. ಮನೆಯವ್ರಿಗೆಲ್ಲ ಪೋಟ್ರೆ ಮಾಡ್ಕೊಂಡು ಬರ್ತಿದ್ದಾನೆ. ಮಲ್ಲಮ್ಮ ಇವ್ರ ಜೊತೆ ಸೇರಿಕೊಂಡ್ರು, ಮಲ್ಲಮ್ಮನೂ ಹೋದರು, ಆ್ಯಂಡ್ ಇನ್ನು ಮಾಳು ಅಣ್ಣನೂ ಹೋದರು, ರಜತ್ ಅಣ್ಣನೂ ಹೋದರು. ಹೀಗೆ ಯಾರ್ಯಾರು ಇವಳಿಗೆ ಕ್ಲೋಸ್ ಆಗ್ತಿರ್ತಾರೋ ಅವರೆಲ್ಲ ಹೋಗ್ತಾರೆ ಅಂತ ಹೇಳಿ ಪೋಟ್ರೆ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಅದೆಲ್ಲ ನೋಡ್ತಿದ್ರೆ ಎಲ್ಲೋ ಒಂದು ಕಡೆ ಬೇಜಾರಾಗ್ತಿದೆ. ಆ ಹುಡುಗಿ ಜೊತೆ ಯಾರೂ ಸೇರಬಾರ್ದು ಅನ್ನೋ ರೀತಿ ಆಡ್ತಿದ್ದಾರೆ. ರಾಶಿಕಾ ಅವ್ರು ಈ ಒಂದು ಡಿಸ್ಕಷನಲ್ಲಿ ಇರ್ತಾರೆ, ಧನು ಅವ್ರು ಇರ್ತಾರೆ, ರಘು ಅವ್ರು ಇರ್ತಾರೆ, ಎಲ್ಲರೂ ಸಹ ಇರ್ತಾರೆ ಈ ಡಿಸ್ಕಷನಲ್ಲಿ. ಗಿಲ್ಲಿ ಹೇಳ್ತಾನೆ, ನನ್ನಿಂದ ಇನ್ನೊಂದು 3 ವಾರ ದೂರ ಇದ್ಬಿಡು ಅಂತ ಹೇಳ್ತಾರೆ. ಅವಾಗ ಧನುಷ್ ಅವರು ಕೂಡ ಹೇಳ್ತಾರೆ, ನನ್ನಿಂದನೂ ಅಷ್ಟೇ 3 ವಾರ ದೂರ ಇದ್ಬಿಡಮ್ಮ ಅಂತ ಹೇಳ್ತಾರೆ. ಸೊ ಈ ರೀತಿ ಎಲ್ಲರೂ ಸಹ ನನ್ನಿಂದ ದೂರ ಇರು ಅಂತ ಕಾಮಿಡಿಯಾಗಿ ಹೇಳಿದ್ರೂ ಸಹ ಎಲ್ಲೋ ಒಂದು ಕಡೆ ಅದು ಹರ್ಟ್ ಆಗೇ ಆಗುತ್ತೆ ಅಲ್ವಾ. ಲೈಕ್ ಅವಳು ಸೀರಿಯಸ್ಸಾಗಿ ತಗೋತಿಲ್ಲ, ಓಕೆ, ಅಕಸ್ಮಾತ್ ಏನಾದರೂ ಸೀರಿಯಸ್ಸಾಗಿ ಒಂಚೂರು ತೊಗೊಂಡು ಮನ್ಸಿಗೆ ಹಾಕ್ಕೊಂಡು ನೋಡಿದ್ರು ಅಂತ ಅಂದಾಗ ಖಂಡಿತವಾಗ್ಲೂ ಅದು ಹರ್ಟ್ ಆಗೇ ಆಗುತ್ತೆ. ಒಂದು ಪರ್ಸನ್ಗೆ ಆ ರೀತಿ ಮಾತಾಡೋದು ತುಂಬ ತಪ್ಪಾಗುತ್ತೆ. ಗಿಲ್ಲಿ ಕಾಮಿಡಿ ವರ್ಷನ್ ತುಂಬ ಜನಗಳಿಗೆ ಇಷ್ಟ ಆಗ್ತಿದೆ, ಬಟ್ ಎಲ್ಲೋ ಒಂದು ಕಡೆ ಮನೆಯೊಳಗಿರುವಂತಹ ಪರ್ಸನ್ಸ್ಗೆ ತುಂಬ ಹರ್ಟ್ ಆಗ್ತಿದೆ ಅಂತ ಹೇಳ್ಬೋದು. ಅದನ್ನು ಬಿಟ್ಟು ಅದನ್ನು ಒಂಚೂರು ಸರಿ ಮಾಡ್ಕೊಂಡು ಆಡಿದ್ರು ಅಂತಂದರೆ ಗಿಲ್ಲಿ ತುಂಬಾ ಇಷ್ಟ ಆಗ್ತಾನೆ ಜನಗಳಿಗಾಗಿರ್ಬೋದು, ಕಂಟೆಸ್ಟೆಂಟ್ಗಳಿಗಾಗಿರ್ಬೋದು. ಇವಾಗ ಅಶ್ವಿನಿ ಮೇಡಮ್ನನ್ನೇ ಹೇಳಿದ್ರು, ಲೈಕ್ ಅವ್ನು ಎಷ್ಟೇ ಜಗಳ ಆಡಿದ್ರು ಕೂಡ ನನ್ನ ಜೊತೆ ನಾನು ಮತ್ತೆ ಹೋಗಿ ಅವನ್ನ ಮಾತಾಡಬೇಕು ಅಂತ ನನಗನ್ಸುತ್ತೆ. ಬಟ್ ಎಲ್ಲೋ ಅವನೊಂದು ಕಡೆ ಪರ್ಸ್ನಲಾಗಿಯೇ ಟಾರ್ಗೆಟ್ ಮಾಡ್ತಿದ್ದಾನೆ ಅಂತ ಅನ್ನಿಸ್ತಿದೆ ಅಂತ ಹೇಳಿ ಅಶ್ವಿನಿ ಮೇಡಮ್ ಅವರು ಕೂಡ ಹೇಳ್ತಿದ್ರು. ಆ್ಯಂಡ್ ಇನ್ನು ರಕ್ಷಿತಾಗೂ ಕೂಡ ಗಿಲ್ಲಿ ಅಂದರೆ ತುಂಬಾ ಇಷ್ಟ ಇದೆ. ಯಾಕೆ ಅಂದರೆ ನೀನು ಯಾವ ರೀತಿ ಹುಡುಗನ್ನ ಮದುವೆ ಆಗೋಕ್ಕೆ ಇಷ್ಟಪಡ್ತೀಯ ಅಂತ ಅಂದಾಗಲೂ ಕೂಡ ರಕ್ಷಿತಾ ಹೇಳ್ತಾಳೆ, ನನಗೆ ಆ ಹುಡುಗ ಗಿಲ್ಲಿ ಥರ ಇರಬೇಕು ಅಂತ ಹೇಳಿ ಹೇಳ್ತಾರೆ. ಆ್ಯಂಡ್ ಹೊರಗಡೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರ ಬಗ್ಗೆ ಒಂದು ಸ್ಮಾಲ್ ಲವ್ ಸ್ಟೋರಿ ಕೂಡ ಶುರುವಾಗಿದೆ ಅಂತ ಹೇಳ್ಬೋದು. ಗಿಲ್ಲಿ ಅವಾಯ್ಡ್ ಮಾಡ್ತಿದ್ದಾನೆ, ಬಟ್ ರಕ್ಷಿತಾ ಶೆಟ್ಟಿಗೆ ಗಿಲ್ಲಿ ಕಂಡ್ರೆ ಇಷ್ಟ ಇದೆ ಅಂತ ಹೇಳಿ ಒಂದು ಸ್ಮಾಲಾಗಿ ರೂಮರ್ ಸ್ಟಾರ್ಟ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅದಕ್ಕೆ ತಕ್ಕ ಹಾಗೆ ರಕ್ಷಿತಾ ಶೆಟ್ಟಿ ಕೂಡ ನನಗೆ ಗಿಲ್ಲಿ ಥರ ಹುಡುಗ ಬೇಕು ಅಂತ ಹೇಳ್ತಾಳೆ. ಆ್ಯಂಡ್ ಅಲ್ಲಿರುವಂತಹ ಅಷ್ಟು ಜನ ಕಂಟೆಸ್ಟೆಂಟ್ಗಳು ಓ ಅಂತ ಕಿರ್ಚಿದಾಗ ಹೇಳ್ತಾಳೆ ರಕ್ಷಿತಾ, ನನಗೆ ಗಿಲ್ಲಿ ಥರ ಬೇಕು ಆದರೆ ಗಿಲ್ಲಿ ಬೇಡ ಅನ್ನುವಂಥ ಒಂದು ಕ್ಲಾರಿಟಿನ ರಕ್ಷಿತಾ ಶೆಟ್ಟಿ ಕೊಡ್ತಾಳೆ. ಬಟ್ ಆದರೂ ಕೂಡ ರಕ್ಷಿತಾ ಶೆಟ್ಟಿಗೆ ಗಿಲ್ಲಿ ಅಂದರೆ ಎಷ್ಟು ಇಷ್ಟ ಇದೆ ಅನ್ನೋದನ್ನು ನಾವು ನೋಡಿದ್ದೀವಿ. ಎಲ್ಲೋ ಒಂದು ಕಡೆ ಅವಳ ಹೇಳುವಂತಹ ಮಾತುಗಳನ್ನ, ಪಾಯಿಂಟ್ಸ್ಗಳನ್ನ ಕನ್ಸಿಡರ್ ಮಾಡ್ಬೋದಾಗಿತ್ತು. ಅವಳು ಕೂಡ ತುಂಬ ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡುವಂತಹ ಹುಡುಗಿನೇ ರಕ್ಷಿತಾ ಶೆಟ್ಟಿ. ಲೈಕ್ ಫನ್ನಿಯಾಗಿ ಆಡಿದ್ರೂ ಸಹ, ಒಂದು ಸ್ವಲ್ಪ ಕ್ರಿಂಗಿಯಾಗಿ ಆಡಿದ್ರೂ ಸಹ ತುಂಬ ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡುವಂತಹ ಹುಡುಗಿ. ಯಾವುದಾದ್ರು ಒಂದು ಡಿಸಿಷನ್ಸ್ ಹೇಳ್ತಿದ್ದಾಳೆ ಅಂತಂದಾಗ ತುಂಬ ಥಿಂಕ್ ಮಾಡಿ ಹೇಳ್ತಾಳೆ. ಆ್ಯಂಡ್ ಇದು ವ್ಯಕ್ತಿತ್ವದ ಆಟ ಅಂತ ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಸೊ ನನ್ನ ನಾಮಿನೇಷನ್ಸ್ಗಳಲ್ಲೂ ಸಹ ಅದೇ ಪಾಯಿಂಟ್ಸ್ಗಳನ್ನು ತೊಗೊಂಡ್ಳು. ಇದು ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ಸ್ಪಂದನ ಅವ್ರಿಗಿಂತ ಮಾಳು ಅವರ ವ್ಯಕ್ತಿತ್ವ ತುಂಬ ಟಾಪಲ್ಲಿತ್ತು, ಸ್ಪಂದನ ಅವರ ವ್ಯಕ್ತಿತ್ವ ಕಡಿಮೆ ಇತ್ತು ಅಂತ ಹೇಳಿ ಅವಳ ಅಭಿಪ್ರಾಯನ ಅವಳು ತಿಳಿಸಿದ್ದಾಳೆ. ಅವಳ ಅಭಿಪ್ರಾಯನ ಅವಳು ತಿಳಿಸಿದಾಗ ಸ್ಪಂದನ ಹೋಗಿ ಅವಳ ಮೇಲೆ ಕಿರ್ಚಾಡುವಂತಹ ಅವಶ್ಯಕತೆಯೇ ಇರಲಿಲ್ಲ. ಇವಳಿಗೊಂದು ವ್ಯಕ್ತಿತ್ವ ಇದ್ದರೆ ಅವಳಿಗೊಂದು ವ್ಯಕ್ತಿತ್ವ ಇರುತ್ತೆ. ಅವರೇ ಹೇಳ್ತಿದ್ದಾರೆ, ಸ್ಪಂದನ ಅವರೇ ಹೇಳ್ತಿದ್ದಾರೆ, ನನಗೊಂದು ವ್ಯಕ್ತಿತ್ವ ಇದ್ದರೆ ನಿನಗೊಂದು ವ್ಯಕ್ತಿತ್ವ ಇರುತ್ತೆ, ಎಲ್ಲರೂ ಸಹ ಡಿಫ್ರೆಂಟ್ ವ್ಯಕ್ತಿತ್ವ ಇಟ್ಕೊಂಡು ಆಟ ಆಡ್ತಿದ್ದೀವಿ ಇಲ್ಲಿ ಅಂತ ಹೇಳಿ ಹೇಳ್ತಿದ್ದಾರೆ. ಸೊ ಅವಳಿಗೊಂದು ಒಪಿನಿಯನ್ ಇರುತ್ತೆ, ಇವಳಿಗೊಂದು ಒಪಿನಿಯನ್ ಇರುತ್ತೆ. ಇವಳು ಒಪಿನಿಯನ್ನ ಹೇಳಿದಾಗ ಹೋಗಿ ಅವಳ ಮೇಲೆ ಜಗಳ ಮಾಡುವಂತಹ ಅವಶ್ಯಕತೆಯೇ ಸ್ಪಂದನ ಅವ್ರಿಗಿರಲಿಲ್ಲ. ಆ್ಯಂಡ್ ಸುಮ್ಮನೆ ಹೋಗಿ ಏನೋ ಮಾತಾಡಬೇಕಲ್ಲ ಅಂತ ಹೇಳಿ ಮಾತಾಡಿದ್ರು ಅಷ್ಟೇ. ಆ್ಯಂಡ್ ಸ್ಪಂದನ ಅವ್ರು ಸೇವ್ ಆಗ್ತಿದ್ದಾರಲ್ಲ, ಪ್ರತಿ ವಾರ ಸೇವ್ ಹಾಕ್ಕೊಂಡು ಬಂದಿದ್ದಾರೆ. ಆಲ್ಮೋಸ್ಟ್ ಒಂದು 2 ತಿಂಗಳಷ್ಟರಲ್ಲೇ ಹೋಗಬೇಕಾಗಿತ್ತು ಸ್ಪಂದನ ಅವರು, ಇನ್ನೂ ಸಹ ಹೋಗಿಲ್ಲ ಅಂತಂದರೆ ನನಗನ್ಸೋ ಪ್ರಕಾರ ನಾನು ಬೇರೆ ವೀಡಿಯೋಸ್ಗಳಲ್ಲೂ
ಹೇಳಿದ್ದೀನಿ. ಜಸ್ಟ್ ಟಾಸ್ಕ್ ಓದೋದಕ್ಕೆ ಸ್ಪಂದನ ಅವ್ರನ್ನ ಇಟ್ಕೊಂಡಿದ್ದಾರೆ ಅನ್ನೋ ರೀತಿ ಇಟ್ಕೊಂಡಿದ್ದಾರೆ ಅಷ್ಟೇ. ಸ್ಪಂದನ ಅವರ ಅವಶ್ಯಕತೆ ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲ. ಆ್ಯಂಡ್ ಈ ವಾರ ನನ್ನ ಪ್ರಕಾರ ಸ್ಪಂದನ ಅವ್ರು ಖಂಡಿತ ಹೋಗ್ತಾರೆ ಅಂತ ಅನಿಸುತ್ತೆ. ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೋಗ್ಬೋದು ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ನು ರಕ್ಷಿತಾ ಅವರಂತೂ ನಾಮಿನೇಷನಿಂದ ಸೇವ್ ಆಗಿದ್ದಾರೆ. ಇನ್ನು ನಾಮಿನೇಟ್ ಆಗಿರುವಂತಹ ಕಂಟೆಸ್ಟೆಂಟ್ಗಳು ಯಾರ್ಯಾರು ಅಂದರೆ ಧನು, ರಾಶಿಕಾ, ಸ್ಪಂದನ ಹಾಗೆ ಧ್ರುವಂತ್ ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ. ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ. ಅವ್ರ ಜೊತೆ ಇನ್ಯಾರಾಗಿದ್ದಾರೆ ಅಷ್ಟೇ ಅನಿಸುತ್ತೆ. ಇಷ್ಟು ಜನ ಸದ್ಯಕ್ಕೆ ನಾಮಿನೇಟ್ ಆಗಿದ್ದಾರೆ. ಮುಂದೆ ಬರುವಂಥ ಟಾಸ್ಕ್ ಮೂಲಕ ಯಾರು ನಾಮಿನೇಟ್ ಆಗ್ತಾರೆ, ಯಾರು ಕ್ಯಾಪ್ಟನ್ ಆಗ್ತಾರೆ ಅನ್ನೋದು ಗೊತ್ತಿಲ್ಲ. ಆ್ಯಂಡ್ ಈ ಒಂದು ಸೀಸನ್ನ ಕಟ್ಟಕಡೆಯ ಕ್ಯಾಪ್ಟನ್ ಅವರಾಗಿರ್ತಾರೆ, ಕ್ಯಾಪ್ಟನ್ ಆದವರು. ಆ್ಯಂಡ್ ಡೈರೆಕ್ಟ್ ಫಿನಾಲೆಗೆ ಎಂಟ್ರಿ ಕೊಡುವಂತಹ ಚಾನ್ಸಸ್ ಕೂಡ ಇದೆ. ಸೊ ನೋಡೋಣ ಯಾರು ಫಸ್ಟ್ ಕಂಟೆಸ್ಟೆಂಟು ಡೈರೆಕ್ಟ್ ಫಿನಾಲೆಗೆ ಎಂಟ್ರಿ ಕೊಡ್ತಾರೆ ಅಂತ ಹೇಳಿ. ನಿಮ್ಮ ಪ್ರಕಾರ ಯಾರು ಹೋಗ್ಬೋದು ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡಿದಿರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬೈ.